ಇನ್ನೊಂದು ಬಿಗ್ ಅಪ್ಡೇಟ್ ಲಭ್ಯವಾಗ್ತಾ ಇರುವಂತದ್ದು ಭಾರತ ಪಾಕ್ ಕದನ ವಿರಾಮಕ್ಕೆ ಒಪ್ಪಂದ. ಇದು ಭಾರತ ಹಾಗೆ ಪಾಕ್ ಕದನ ವಿರಾಮಕ್ಕೆ ಈಗಾಗಲೇ ಒಪ್ಪಂದ ಸಿಗ್ತಾ ಇರುವಂತದ್ದು. ಭಾರತ ಪಾಕ್ ಕದನ ವಿರಾಮಕ್ಕೆ ಒಪ್ಪಂದ. ಇದು ಈ ಕ್ಷಣದ ಬಿಗ್ ಬ್ರೇಕಿಂಗ್ ನ್ಯೂಸ್. ಇದು ಭಾರತ ಹಾಗೆ ಪಾಕ್ ಕದನ ವಿರಾಮಕ್ಕೆ ಒಪ್ಪಂದ. ತಕ್ಷಣದಿಂದಲೇ ಕದನ ವಿರಾಮಕ್ಕೆ ಒಪ್ಪಿವೆ ಅಂತ ಗೊತ್ತಾಗ್ತಾ ಇರುವಂತದ್ದು. ನೋಡಿ, ಇದು ಈ ಕ್ಷಣದ ಬಿಗ್ ಬ್ರೇಕಿಂಗ್ ನ್ಯೂಸ್. ಈಗಾಗಲೇ ಗಮನಿಸ್ತಾ ಇದ್ವಿ ಸದ್ಯ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ. ತಕ್ಷಣದಿಂದಲೇ ಕದನ ವಿರಾಮಕ್ಕೆ ಒಪ್ಪಿಗೆ ಈಗ ಸೂಚಿಸ್ತಾ ಇರುವಂತದ್ದು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮೂಲಕ ಈಗ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಭಾರತ ಪಾಕ್ ಕದನ ವಿರಾಮಕ್ಕೆ ಒಪ್ಪಂದ, ತಕ್ಷಣದಿಂದಲೇ ಕದನ ವಿರಾಮ ಘೋಷಣೆ ಆಗಬೇಕು ಅಂತ ಹೇಳ್ತಾ ಇರುವಂತದ್ದು. ಈಗಾಗಲೇ ಟ್ವೀಟ್ ಮೂಲಕ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ, ಆಫ್ಟರ್ ಎ ಲಾಂಗ್ ನೈಟ್ ಎ ಟಾಕ್ mediated by the United States, I am pleased to announce that India and Pakistan have agreed to a full and immediately ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ ಈಗಾಗಲೇ ಡೊನಾಲ್ಡ್ ಟ್ರಂಪ್ ಅವರು. ಒಂದ್ ಕಡೆಯಲ್ಲಿ ಗಮನಿಸ್ತಾ ಇದ್ವಿ, ಭಾರತ ಹಾಗೆ ಪಾಕಿಸ್ತಾನದ ಗಡಿಯ ನಡುವೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುವಂತದ್ದು. ಇಂತಹ ಸಂದರ್ಭದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮೂಲಕ ಈಗ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಕದನ ವಿರಾಮದ ಬಗ್ಗೆ ಹೇಳಿಕೊಂಡಿದ್ದಾರೆ ಟ್ರಂಪ್ ಅವರು. ಭಾರತ ಹಾಗೆ ಪಾಕ್ ಕದನ ವಿರಾಮಕ್ಕೆ ಒಪ್ಪಂದ. ಯಾಕಂತ ಹೇಳಿದ್ರೆ ಈಗಾಗಲೇ ನೋಡ್ತಾ ಇದ್ವಿ, ಪಾಕಿಸ್ತಾನ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಕದನ ವಿರಾಮವನ್ನು ಉಲ್ಲಂಘನೆ ಮಾಡ್ತಾ ಇದೆ. ಗಡಿ ಪ್ರದೇಶದಲ್ಲಿ ಅಪ್ರಚೋದಿತ ಗುಂಡಿನ ದಾಳಿಯನ್ನ ನಡೆಸ್ತಾ ಇದೆ. ಭಾರತ ಯಾವತ್ತೂ ಕೂಡ ಇದನ್ನ ಮಾಡಕ್ ಹೋಗ್ಲಿಲ್ಲ. ಯಾಕಂತ ಹೇಳಿದ್ರೆ ಯುದ್ಧ ನೀತಿ ಏನು ಅಂತ ಹೇಳಿಕೊಂಡು ಭಾರತಕ್ಕೆ ಗೊತ್ತಿದೆ. ಸೊ ಆದ್ರೆ ಅದನ್ನ ಪಾಲಿಸಿಕೊಂಡು ಭಾರತ ಹೋಗ್ತಾ ಇದೆ. ಆದ್ರೆ ಈ ಪಾಕಿಸ್ತಾನ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ ಈ ಸುಮ್ಮನೆ ಗಡಿ ಪ್ರದೇಶದಲ್ಲಿ ಅಪ್ರಚೋದಿತ ಗುಂಡಿನ ದಾಳಿಯನ್ನು ನಡೆಸ್ತಾ ಇದೆ. ಸೊ ಈಗಾಗಲೇ ಗಮನಿಸ್ತಾ ಇದ್ವಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನನ್ನ ಕಲೀಗ್ ಸ್ಮಿತಾ ರಂಗನಾಥ್, ನ್ಯೂಸ್ ಡೆಸ್ಕ್ ಇಂದ ಜಾಯ್ನ್ ಆಗ್ತಾ ಇದ್ದಾರೆ. ಸ್ಮಿತಾ, ಈಗ ಸದ್ಯ ಡೊನಾಲ್ಡ್ ಟ್ರಂಪ್ ಅವರು ಈ ಟ್ವೀಟ್ ಮೂಲಕ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ. ಇದು ಎಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಅಂತ ನಿಕೇಶ್, ಸಾಮಾಜಿಕ ಜಾಲತಾಣದ ಮೂಲಕ ಅಮೆರಿಕದ ಅಧ್ಯಕ್ಷರು ಭಾರತ ಹಾಗೆ ಪಾಕಿಸ್ತಾನ ಎರಡೂ ರಾಷ್ಟ್ರಗಳು ಕದನ ವಿರಾಮವನ್ನ ಘೋಷಣೆ ಮಾಡಿವೆ. ಅಮೆರಿಕ ಸತತ ಪ್ರಯತ್ನವನ್ನ ಮಾಡ್ತು, ಸುದೀರ್ಘವಾದ ಮಾತುಕತೆಯನ್ನ ಎರಡೂ ದೇಶದ ಮುಖ್ಯಸ್ಥರ ಜೊತೆಯಲ್ಲಿ ಮಾಡ್ತು. ಈಗ ಎರಡೂ ದೇಶಗಳ ಕಡೆಯಿಂದ ಕೂಡ ಕದನ ವಿರಾಮವನ್ನ ಒಪ್ಪಿಕೊಳ್ಳಲಾಗಿದೆ ಅಂತ ಹೇಳಿ ಪೋಸ್ಟ್ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣ. ನಾನು ಇದನ್ನ ಬಹಳ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ. ಹೀಗಾಗಿ ಮಾತುಕತೆ ನಡೆದಿದ್ದಂತೂ ನಿಜ, ನಾವು ಕೂಡ ಗಮನಿಸ್ತಾ ಇದ್ವಿ. ಹಾಗೆ ವೀಕ್ಷಕರಿಗೂ ಕೂಡ ಇದ್ರ ಬಗ್ಗೆ ಅಪ್ಡೇಟ್ ಗಳನ್ನ ಕೊಡ್ತಾ ಇದ್ವಿ. ನಮ್ಮ ವಿದೇಶಾಂಗ ಸಚಿವರಾದ ಎಸ್ ಜೈಶಂಕರ್ ಅವರ ಅಮೆರಿಕನ್ ಕೌಂಟರ್ ಪಾರ್ಟ್ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಿದ್ರು. ಹಾಗೆ ಅಮೆರಿಕದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿಗಳು ಪಾಕಿಸ್ತಾನದ ಕೌಂಟರ್ ಪಾರ್ಟ್ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿದ್ರು. ಆದ್ರೆ ನಿಕೇಶ್, ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂದ್ರೆ 1 to 1 ಪಾಕಿಸ್ತಾನ ಹಾಗೆ ಭಾರತದ ಅಧಿಕಾರಿಗಳನ್ನಾಗ್ಲಿ ಅಥವಾ ಸಚಿವರನ್ನಾಗ್ಲಿ 1 to 1 ಫೇಸ್ ಟು ಫೇಸ್ ಕೂರಿಸಿ ಮಾತನಾಡಿಲ್ಲ ಅಮೆರಿಕ. ಒಂದು ಬಾರಿ ಭಾರತದ ಅಭಿಪ್ರಾಯ, ಮತ್ತೊಂದು ಬಾರಿ ಪಾಕಿಸ್ತಾನದ ಅಭಿಪ್ರಾಯವನ್ನ ಸಂಗ್ರಹಿಸಿರೋದು. ನೋ ಡೌಟ್ ಪ್ರೊಲಾಂಗ್ ಟಾಕ್ಸ್ ಆಗಿದೆ, ಸುದೀರ್ಘವಾದ ಚರ್ಚೆ ಆಗಿದೆ, ಸುದೀರ್ಘವಾದ ಮಾತುಕತೆ ಆಗಿದೆ. ಅದಕ್ಕೆ ಭಾರತ ಒಪ್ಪಿಕೊಂಡಿದೆ, ಪಾಕಿಸ್ತಾನ ಒಪ್ಪಿಕೊಂಡಿದೆ, ಎಲ್ಲವೂ ಸರಿಯೇ. ಹೀಗಾದ ಸಂದರ್ಭದಲ್ಲಿ ಯುದ್ಧದ ಸಂದಿಗ್ಧತೆ ಏನಿದೆ, ಭಾರತದಲ್ಲೂ ಕೂಡ ಕೆಲ ಅಮಾಯಕ ನಾಗರಿಕರು ಹಾಗೆ ಸೇನೆಯ ಕೆಲ ಸಿಬ್ಬಂದಿಗಳು ಪ್ರಾಣವನ್ನ ಕಳ್ಕೊಂಡಿರೋದ್ರ ಬಗ್ಗೆ ಅಧಿಕೃತವಾಗಿ ನಮಗೆ ಎಂಇಎ ಅಂದ್ರೆ ವಿದೇಶಾಂಗ ಸಚಿವಾಲಯ ಹಾಗೆ ಡಿಫೆನ್ಸ್ ಸಚಿವಾಲಯದಿಂದ ಪತ್ರಿಕಾಗೋಷ್ಠಿ ನಡೆಸಿದ ಸಂದರ್ಭದಲ್ಲಿ ಹೇಳಿದ್ದಾರೆ, ಇಂಥ ಪ್ರಾಣತ್ಯಾಗ ಆಗೋ ತಪ್ಪತ್ತೆ ನಿಜ. ಆದ್ರೆ ಪಾಕಿಸ್ತಾನ ಅಮೆರಿಕದ ಅಧ್ಯಕ್ಷರ ನೇತೃತ್ವದಲ್ಲಿ ನಡೆದ ಮಧ್ಯಸ್ಥಿಕೆಗೆ ಒಪ್ಪಿ ಕಾಲ್ ಕೆರೆದು ಜಗಳಕ್ಕೆ ಬರ್ತಾ ಇದ್ದ ಪರಿಸ್ಥಿತಿಯನ್ನ ನಿಲ್ಲಿಸುತ್ತಾ? ಬಹುಶಃ ಹೆಚ್ಚಿಗೆ ಸಮಯ ಏನ್ ಬೇಕಾಗಿಲ್ಲ ನಿಕೇಶ್. ಇವತ್ತು ಸಂಜೆ ವೇಳೆಗೆ ಈ ಪ್ಯಾಟ್ರನ್ ಏನಿದೆ, ಕಳೆದ 2 ದಿನದಿಂದ 8:30-9 ಗಂಟೆ ನಡುವೆ ಪಾಕಿಸ್ತಾನ ಪದೇ ಪದೇ ಕಾಲ್ ಕೆರೆದು ಭಾರತದ ಮೇಲೆ ಡ್ರೋನ್ ಹಾಗೆ ಮಿಸೈಲ್ ಗಳನ್ನ ಅಟ್ಯಾಕ್ ಮಾಡ್ತಾ ಇರೋದು. 8:30 ಈಗ ಸರಿಯಾಗಿ ಸಮಯ 5:41. ಹೆಚ್ಚಿಗೆ ಸಮಯ ಉಳಿದಿಲ್ಲ. ನಿಜಕ್ಕೂ ಕೂಡ ಪಾಕಿಸ್ತಾನ ಅಮೆರಿಕಾಗೆ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇರೋ ಪ್ರಕಾರದಲ್ಲಿ ಭರವಸೆಯನ್ನ ನೀಡಿರೋದಕ್ಕೆ ಬದ್ಧವಾಗಿ ನಡೆದುಕೊಳ್ಳುತ್ತಾ ಅಂತ ಹೇಳಿ. ಭಾರತ ಇದುವರೆಗೂ ವಾರ್, ನಿಜವಾದ ಯುದ್ಧ ಅನ್ನೋದಕ್ಕೆ ಇಳಿದಿಲ್ಲ. ಇದನ್ನ ಬಹಳ ಕ್ಲಿಯರ್ ಕಟ್ ಆಗಿ ನಮ್ಮ ಸರ್ಕಾರ ಕೂಡ ಮನದಟ್ಟು ಮಾಡ್ತಾ ಇದೆ. ನಾವು ಯುದ್ಧ ಮಾಡ್ತಿಲ್ಲ, ಪಾಕಿಸ್ತಾನ ಅಟ್ಯಾಕ್ ಮಾಡ್ತಿದೆ, ನಾವು ಅದಕ್ಕೆ ರೀ ಅಟ್ಯಾಕ್ ಅಥವಾ ಪ್ರತಿದಾಳಿಯನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿ ಹೇಳ್ತಾ ಬಂದಿದೆ ಭಾರತ. ಹೀಗಾಗಿ ಯುದ್ಧ ಅಂತೂ ನಡೆದಿಲ್ಲ, ಹಾಗೆ ಸೀಸ್ ಫೈರ್ ವೈಲೇಷನ್ ಭಾರತದ ಕಡೆಯಿಂದ ಆಗಿಲ್ಲ. ಹೀಗಾಗಿ ಭಾರತ ಒಪ್ಕೊಂಡಿದೆ ಅನ್ನೋದ್ರಲ್ಲಿ ಬೆಳವಣಿಗೆ ಆಗ್ತಾ ಇದೆ. ನಾವು ಕೂಡ ಗಮನಿಸ್ತಾ ಇದ್ದೀವಿ. ಜೊತೆಗೆ ಜನಸಾಮಾನ್ಯರಿಗೆ ಯಾವ ರೀತಿ ತೊಂದರೆ ಆಗಬಾರದು ಎನ್ನುವಂತ ನಿಟ್ಟಿನಲ್ಲೂ ಕೂಡ ಕೇಂದ್ರ ಸರ್ಕಾರ ಪ್ರಯತ್ನ ಪಡ್ತಾ ಇದೆ. ಭಾರತ ಪಾಕ್ ಕದನ ವಿರಾಮಕ್ಕೆ ಒಪ್ಪಿವೆ, ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಈಗಾಗಲೇ ಒಪ್ಕೊಂಡಿರುವಂತದ್ದು. ಪೂರ್ಣ ಮತ್ತು ತಕ್ಷಣವೇ ಕದನ ವಿರಾಮ
ಆದ್ರೆ ಪಾಕಿಸ್ತಾನ ಇದನ್ನ ಎಷ್ಟು ಮಟ್ಟಿಗೆ ತಗೊಳುತ್ತೆ ಅಂತ ಗೊತ್ತಿಲ್ಲ. ಡೊನಾಲ್ಡ್ ಟ್ರಂಪ್ ಎಕ್ಸ್ ಖಾತೆ ಮುಖಾಂತರ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸಾಮಾನ್ಯ ಪ್ರಜ್ಞೆ ಬುದ್ಧಿವಂತಿಕೆಯಿಂದ ಒಪ್ಪಿವೆ. ಕಳೆದ ರಾತ್ರಿ ಪೂರ್ತಿ ಮಾಡಿರುವಂತಹ ಸಂಧಾನ ಫಲ ಇದು. ನೋಡಿ, ಪಾಕಿಸ್ತಾನ ಹೇಳ್ತಾ ಇರುವಂತದ್ದು, ಈಗಾಗಲೇ ಮಾಹಿತಿಯನ್ನು ಕೊಡ್ತಾ ಇದ್ರಿ, ನೀವು ಈಗಾಗಲೇ ಗಮನಿಸ್ತಾ ಇದ್ವಿ. ಒಂದ್ ಕಡೆ ಈಗ ಅಮೆರಿಕ ಹೇಳ್ತಾ ಇದೆ, ಭಾರತ ಏನ್ ನಿರ್ಧಾರ ತಗೊಂಡ್ರು ಕೂಡ ನಾವು ಭದ್ರವಾಗಿರ್ತೀವಿ, ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಅಂತ. ಇಲ್ಲಿ ಭಾರತ ಹೋಗ್ತಾ ಇರುವಂತದ್ದು ಭಯೋತ್ಪಾದಕರನ್ನ ಹೊಡೆದಾಕುವಂತದ್ದು. ಈಗ ಕದನ ವಿರಾಮ ಈಗ ಒಪ್ಕೊಂಡಿವೆ, ಓಕೆ, ಆದ್ರೆ ಭಯೋತ್ಪಾದಕರನ್ನ ಮಟ್ಟ ಹಾಕುವಂತ ನಿಟ್ಟಿನಲ್ಲಿ ಜಾಗತಿಕ ನಾಯಕರು ಯಾವ ರೀತಿಯಾಗಿ ಈಗ ಪ್ರಯತ್ನ ಪಡ್ತಾ ಇದ್ರಂತ. ಭಾರತ ಮಾಡಿರುವ ರಾಜತಾಂತ್ರಿಕ ಟ್ಯಾಕ್ಟಿಕ್ಸ್ ಇದೆಯಲ್ಲ ನಿಕೇಶ್, ಅದನ್ನ ಕೂಡ ನಾವು ಡೇ 1 ಯಾವಾಗ ಪಹಲ್ಗಾಮ್ನಲ್ಲಿ ದಾಳಿ ಆಯಿತು ಅದಾದ ನಂತರದಲ್ಲಿ ಭಾರತ ಇದಕ್ಕೆ ಪ್ರತಿರೋಧ ತೋರಿಸಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇತ್ತು. ಅವತ್ತಿಂದಲೂ ಕೂಡ ವೀಕ್ಷಕರಿಗೆ ವಿವರಿಸ್ತಾ ಇದ್ವಿ, ಭಾರತ ಬಹುತೇಕ ಪ್ರಪಂಚದ ಮೋಸ್ಟ್ ಪವರ್ಫುಲ್ ದೇಶಗಳ ಜೊತೆಯಲ್ಲಿ ಅತ್ಯಂತ ಉತ್ತಮವಾದ ರಾಜತಾಂತ್ರಿಕ ಸಂಬಂಧವನ್ನ ಹೊಂದಿದೆ. ಹೀಗಾಗಿ ಭಾರತ ಏನಾದ್ರೂ ನಿರ್ಧಾರವನ್ನ ತೆಗೆದುಕೊಂಡ್ರೆ ಅದನ್ನ ಸ್ಟ್ರೇಟ್ ಫಾರ್ವರ್ಡ್ ಆಗಿ ವಿರೋಧ ಮಾಡಲಿಕ್ಕೆ ಯಾವ ದೇಶ ಕೂಡ ಮುಂದೆ ಬರೋಕ್ ಸಾಧ್ಯ ಇಲ್ಲ, ಇನ್ಕ್ಲೂಡಿಂಗ್ ಅಮೆರಿಕ ಸೇರಿದಂತೆ ಈವನ್ ಯುಎನ್ಎಸ್ಸಿಯಲ್ಲೂ ಕೂಡ ಚರ್ಚೆ ಆಯಿತು. ಈವನ್ ರಷ್ಯಾ, ಚೀನಾ ಎಲ್ಲರೂ ಕೂಡ ಇಂಡೈರೆಕ್ಟ್ಲಿ ಹೇಳ್ತಾ ಇದ್ದಿದೆ, ನೋಡಿ ಪಾಕಿಸ್ತಾನದ ವಿರುದ್ಧ ಭಾರತ ಯುದ್ಧ ಮಾಡ್ತಿದೆ ಅಂತಂದ್ರೆ ಅದನ್ನ ನಾವು ಖಂಡಿಸಬಹುದಾಗಿತ್ತು. ಆದ್ರೆ ಭಾರತ ಮಾಡ್ತಾ ಇರೋದು ಉಗ್ರವಾದದ ವಿರುದ್ಧದ ಹೋರಾಟ. ಹೀಗಾಗಿ ಸಂಪೂರ್ಣವಾದ ಸಹಕಾರ ಭಾರತದ ಈ ಹೋರಾಟದ ಪರವಾಗಿ ನಮ್ಮ ಕಡೆಯಿಂದ ಇರುತ್ತೆ ಅಂತ ಹೇಳ್ತಾ ಇತ್ತು. ಹೀಗಾಗಿ ಜಾಗತಿಕ ಮಟ್ಟದಲ್ಲಿ ನಾಯಕರು ಪ್ರಯತ್ನ ಮಾಡಿದ್ದು ಭಯೋತ್ಪಾದಕರ ವಿರುದ್ಧದ ಭಾರತದಿಂದ ಪ್ರತಿರೋಧ ತೋರಿಸಲಾಗ್ತಾ ಇದೆ, ಅದಕ್ಕೆ ಬೆಂಬಲ ಇದ್ದೇ ಇತ್ತು. ಆದ್ರೆ ಈಗ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಿರೋದೇನು, ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಯುದ್ಧದ ಪರಿಸ್ಥಿತಿ ಇತ್ತು, ಇದನ್ನ ಕೈಬಿಟ್ಟು ಶಾಂತಿ ಕಾಪಾಡುವ ನಿಟ್ಟಿನಲ್ಲಿ ಎರಡೂ ರಾಷ್ಟ್ರಗಳು ಮುಂದಾಗ್ತವೆ ಅಂತ ಹೇಳಿ ನಮ್ಮ ಜೊತೆ ಅಥವಾ ನಮ್ಮ ಮುಂದೆ ಒಪ್ಕೊಂಡಿದ್ದಾರೆ ಅಂತ ಹೇಳಿ. ನಿಕೇಶ್, ಫಾರ್ ಜಸ್ಟ್ ನಮ್ಮ ವೀಕ್ಷಕರ ಗಮನಕ್ಕೆ ತರಲಿಕ್ಕೆ ಒಂದಷ್ಟು ಕಾಮೆಂಟ್ ಗಳನ್ನ ಡೊನಾಲ್ಡ್ ಟ್ರಂಪ್ ಅವರ ಖಾತೆಯಲ್ಲಿ ಮಾಡಿರುವ ಈ ಟ್ವೀಟ್ ನ ಕೆಳಗಿರುವ ಕಾಮೆಂಟ್ ಗಳನ್ನ ಓದ್ಬಿಡ್ತೀನಿ. ಎಕ್ಸ್ ಖಾತೆಯ ಹೆಸರನ್ನ ಹೇಳೋದಿಲ್ಲ, ಜಸ್ಟ್ ಕಾಮೆಂಟ್ ಗಳನ್ನ ಹೇಳ್ತೀನಿ. ಯು ಆರ್ ಅ ಫೂಲ್ ಇಫ್ ಯು ಟ್ರಸ್ಟ್ ಪಾಕಿಸ್ತಾನ್. ನಿಜ ಅಲ್ವಾ? ಪಾಕಿಸ್ತಾನ ಹೇಳೋದೊಂದು ಮಾಡೋದೊಂದು. ಭಾರತ ಇದನ್ನ ಕಳೆದ ಒಂದು ವಾರದಲ್ಲಿ ಗಮನಿಸಬಿಟ್ಟಿದೆ. ಮೊದಲ ಕಾಮೆಂಟ್ ಈ ಸೋಷಿಯಲ್ ಮೀಡಿಯಾದಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಈ ಟ್ವೀಟ್ ಅನ್ನ ಓಪನ್ ಮಾಡಿದ್ರೆ ಮೊದಲ ಕಾಮೆಂಟ್ ಸಿಗೋದೇನೆ ಯು ಆರ್ ಅ ಫೂಲ್ ಇಫ್ ಯು ಟ್ರಸ್ಟ್ ಪಾಕಿಸ್ತಾನ್ ಅಂತ ಹೇಳಿ. ಇಸ್ ದಿಸ್ ಟ್ರೂ? ನಿಜಾನಾ ಇದು ಅಂತ ಹೇಳಿ ಕೆಲವರು ಕೇಳ್ತಿದ್ದಾರೆ. ಇದರ ಜೊತೆಯಲ್ಲಿ ವಿ ಡೋಂಟ್ ಟ್ರಸ್ಟ್ ಪಾಕಿಸ್ತಾನ್, ವಿ ನೀಡ್ ಟಿಟ್ ಫಾರ್ ಟೆಟ್. ಇದು ಟಿಟ್ ಫಾರ್ ಟ್ಯಾಟ್, ಇದು ಭಾರತದಿಂದ ಯಾರೋ ಒಬ್ರು ಸಾರ್ವಜನಿಕರು ಮಾಡಿರುವಂತಹ ಪ್ರತಿಕ್ರಿಯೆ. ಬಹುತೇಕ ಇಲ್ಲಿರುವ ಕಾಮೆಂಟ್ ಬಾಕ್ಸ್ ನಲ್ಲಿರುವ ಎಲ್ಲಾ ಕಾಮೆಂಟ್ ಗಳನ್ನ ನೋಡ್ತಾ ಹೋದ್ರೆ ಬಹುತೇಕರು ಹೇಳ್ತಾ ಇರೋದು ಪಾಕಿಸ್ತಾನವನ್ನ ನಂಬುವ ರೀತಿಯಲ್ಲಿ ಇಲ್ಲ ಅಂತ ಹೇಳಿ. ಕಾದ್ ನೋಡೋಣ ನಿಕೇಶ್, ನಾನು ಆಗ್ಲೇ ಹೇಳ್ದ ಹಾಗೆ ಬಹಳ ಹೊತ್ತೇನು ಉಳಿದಿಲ್ಲ. ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಿರೋದು ನಿಜಾನಾ? ಪಾಕಿಸ್ತಾನ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತಾ? ಭಾರತದ ಬಗ್ಗೆ ಅಂತೂ ಇಡೀ ವಿಶ್ವಕ್ಕೇನೆ ಭರವಸೆ ಇದೆ, ಒಂದು ಬಾರಿ ಭಾರತ ಮಾತು ಕೊಟ್ರೆ ಅದಕ್ಕೆ ಬದ್ಧವಾಗಿರುತ್ತೆ ಅಂತ ಹೇಳಿ. ಹಾಗೆ ನಾವು ಯಾವತ್ತೂ ಕೂಡ ಸೀಸ್ ಫೈರ್ ವೈಲೇಷನ್ ಮಾಡೇ ಇಲ್ಲ, ಹೀಗಾಗಿ ಅಮೆರಿಕದ ಮಾತಿಗೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳೋದು ಅಥವಾ ಅಮೆರಿಕ ಹೇಳ್ಬಿಡ್ತು ಹಾಗಾಗಿ ಭಾರತ ಸುಮ್ಮನಾಯ್ತು, ಇದು ವ್ಯಾಲಿಡೇ ಅಲ್ಲ. ಭಾರತಕ್ಕೆ ಇದು ಅಪ್ಲೈ ಆಗೋದೇ ಇಲ್ಲ. ಅಪ್ಲೈ ಆಗಬೇಕು ಅಂದ್ರೆ ಪಾಕಿಸ್ತಾನಕ್ಕೆ. ಕಾದ್ ನೋಡೋಣ ಪಾಕಿಸ್ತಾನ ಇದನ್ನ ಮಾನ್ಯ ಮಾಡುತ್ತಾ ಅಥವಾ ಮತ್ತೊಮ್ಮೆ ಕುಚೇಷ್ಟೆ ತೆಗೆಯುತ್ತಾ ಅಂತ ಹೇಳಿ. ನಿಕೇಶ್, ಓಕೆ, ಥ್ಯಾಂಕ್ ಯು ಸ್ಮಿತನ ರಂಗನಾಥ್. ಈಗಾಗಲೇ ಗಮನಿಸ್ತಾ ಇದ್ವಿ ಒಂದ್ ಕಡೆ ಯಾವ ರೀತಿಯಾಗಿ ಬೆಳವಣಿಗೆ ಆಗ್ತಾ ಇದೆ ಅಂತ. ಇನ್ನೊಂದ್ ಕಡೆಯಲ್ಲಿ ಈ ಡೊನಾಲ್ಡ್ ಟ್ರಂಪ್ ಅವರ ಟ್ವೀಟ್ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿರುವಂತದ್ದು. ಡೊನಾಲ್ಡ್ ಟ್ರಂಪ್ ಅವರಿಗೆ ಒಂದು ಮಾತು ಹೇಳಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇದೇ ಅಮೆರಿಕ ಈ ಬಿನ್ ಲಾಡನ್ ಅನ್ನ ಪಾಕಿಸ್ತಾನದಲ್ಲೇ ಹೊಡೆದಾಕಿರುವಂತದ್ದು. ಈಗ ಅಂಥದ್ದೇ ಕ್ರಿಮಿಗಳಿದ್ದಾವೆ, ಮಸೂದ್ ಅಜರ್ ಹಾಗೆ ದಾವೂದ್ ಇಬ್ರಾಹಿಂ, ಇನ್ನೊಂದ್ ಕಡೆಯಲ್ಲಿ ಹಫೀದ್, ಇಂಥವ್ರನ್ನೆಲ್ಲ ಯಾವ ತರ ಹೊಡೆದಾಕ್ಬೇಕು ಅಂತ. ಇನ್ ಕೇಸ್ ಏನಾದ್ರೂ ಮತ್ತೆ ಈಗ ಪಾಕಿಸ್ತಾನ ಬಾಲ ಬಿಚ್ಚಿದ್ರೆ, ಈಗ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿದ್ರೆ ಗಡಿ ಭಾಗದಲ್ಲಿ, ಈ ಅಮೆರಿಕ ಬರುತ್ತಾ ಹಾಗಾದ್ರೆ ಮಧ್ಯಸ್ಥಿಕೆ ವಹಿಸ್ಕೊಂಡಿತ್ತಲ್ಲ, ಈಗ ಮಾತಾಡ್ತೀವಿ, ಈಗ ಸಂಧಾನ ಫಲ ಆಯ್ತು ಅಂತ ಹೇಳ್ಕೊಂಡು ಇವರೀಗ ನೇರವಾಗಿ ದಾಳಿ ಮಾಡಬೇಕು. ನಾವು ಹೋಗೋಕ್ಕಿಂತ ಮುಂಚೆ ಇವರು ಹೋಗಿ ದಾಳಿ ಮಾಡಬೇಕು, ಹೊಡೆದಾಕ್ ಬಿಡಬೇಕು. ಯಾಕಂತ ಹೇಳಿದ್ರೆ ಪಾಕಿಸ್ತಾನದಲ್ಲಿ ಇರುವಂತವರು ಸರ್ವೇ ಸಾಮಾನ್ಯರು ಒಂದು 5% ಅಷ್ಟೇ. ಅಲ್ಲಿ ಇರುವಂತದ್ದು ಭಯೋತ್ಪಾದಕರು, ಅಲ್ಲಿರುವಂತಹ ಒಂದು ಈ ಮಿಲಿಟರಿ ಸೇನೆ ಅಂತದೇ ಒಂದು ಭಯೋತ್ಪಾದನೆ. ಯಾಕಂತ ಹೇಳಿದ್ರೆ ಪಾಲಗಾಮ್ನಲ್ಲಿ ಒಬ್ಬ ಇದ್ದಾನಲ್ಲ, ಕ್ರಿಮಿ ಸಿಕ್ಕಾಕೊಂಡಿದ್ದಲ್ಲ, ಆತನು ಕೂಡ ಅಲ್ಲಿ ಮಾಜಿ ಸೈನಿಕ ಆಗಿದ್ದಾನೆ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಪಾಕಿಸ್ತಾನದ ವ್ಯವಸ್ಥೆ ಇದೆ ಅಂತ. ಈಗಾಗಲೇ ಪಾಕಿಸ್ತಾನ ಹೆದರಿ ಪುಕ ಅಂತ ಒದ್ದಾಡ್ತಾ ಇದೆ. ಬೇರೆ ಬೇರೆ ದೇಶಗಳ ಜೊತೆ ಕೂತ್ಕೊಂಡು ಸಂಧಾನ ಮಾಡಿ ಭಾರತ ನಮ್ಮನ್ನು ಉಳಿಸೋಲ್ಲ. ಅಲ್ಲೊಬ್ಬ ತಲೆಗೆಟ್ಟಂತ ಸಂಸದ ಹೇಳ್ತಾ ಇದ್ದಾನೆ, ಅಳ್ತಾ ಇದ್ದಾನೆ ಸಂಸತ್ನಲ್ಲಿ ಮೊನ್ನೆ, ಭಾರತ ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ, ನಾವ್ಯಾರು